ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 94 ಪೈಸೆ ಹೆಚ್ಚಳ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಕಲಬುರಗಿ ಜನರ ಆಕ್ರೋಶ. ಪೆಟ್ರೋಲ್ ಡೀಸೆಲ್ ದರ ಈಗ ಮತ್ತೆ 94 ಪೈಸೆ ಹೆಚ್ಚಳವಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಕಲಬುರಗಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 10 ದಿನದಲ್ಲಿ 3 ಬಾರಿ ಹೆಚ್ಚಳ ಮಾಡಿದ್ದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಪದೇ ಪದೇ ದರ ಹೆಚ್ಚಳ ಬಡವರಿಗೆ ತೀವ್ರ ಸಂಕಷ್ಟ ಆಗ್ತಾ ಇದೆ. ಶ್ರೀಮಂತರಿಗೆ ದರ ಹೆಚ್ಚಳ ಸಹಿಸಿಕೊಳ್ಳೋ ಶಕ್ತಿ ಇರುತ್ತೆ, ಬಡವರು ಏನು ಮಾಡಬೇಕು ಅಂತ ಸವಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. 3 ಬಾರಿ 10 ದಿನಗಳ ಅಂತರದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿರುವಂತದ್ದು ಮತ್ತೆ ತೈಲ ದರದ ಬರೆ ಜನರ ಮೇಲೆ ಬಿದ್ದಿದೆ. ಮೇ 15ನೇ ತಾರೀಕು ಪೆಟ್ರೋಲ್ 102.96 ರೂಪಾಯಿ ಇತ್ತು, 3.25 ಏರಿಕೆಯಾಗಿತ್ತು. ಡೀಸೆಲ್ ದರ ಆ ದಿನ 90.99 ಇದ್ದದ್ದು 3 ರೂಪಾಯಿ 0.11 ಏರಿಕೆಯಾಗಿತ್ತು. ಈಗ ಅದಾದ ಬಳಿಕ ಮತ್ತೆ 90 ಪೈಸೆ ಹೆಚ್ಚಳ ಮಾಡಿತ್ತು. ಅದಾದ ಮೇಲೆ 10 ದಿನಗಳ ಅಂತರದಲ್ಲಿ ಮತ್ತೆ 94 ಪೈಸೆ ಹೆಚ್ಚಳವಾಗಿದೆ. ಇದಕ್ಕೆ ಜನರು ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ರೇಟು ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಇದೀಗ ಮತ್ತೊಮ್ಮೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟು ಸರಾಸರಿ 94 ಪೈಸೆಯಷ್ಟು ಹೆಚ್ಚಳವಾಗಿದೆ. ಹಾಗಾದರೆ ಈ ಮತ್ತೊಮ್ಮೆ ಹೆಚ್ಚಳದ ಬಗ್ಗೆ ಕಲಬುರಗಿಯ ಜನ ಏನು ಹೇಳ್ತಾರೆ, ಗ್ರಾಹಕರು ಏನು ಹೇಳ್ತಾರೆ, ಕೇಳೋಣ ಬನ್ನಿ. ಭಾಳ ಕಷ್ಟ ಅದ ರೀ. ಯಾರಿಗೆ ಇನ್ಕಮ್ ಕಡಿಮೆ ಇದೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಪೆಟ್ರೋಲ್ ಡೀಸೆಲ್. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಗ್ಲೋಬಲ್ ಲೆವೆಲ್ ಚೆಕ್ ಮಾಡಬೇಕಾಗುತ್ತೆ. ಕಾಮನ್ ಮೆನ್ ಭಾಳಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಯಾರಿಗೆ ಇನ್ಕಮ್ ಕಡಿಮೆ ಇದೆ, ಇನ್ಕಮ್ ಜಾಸ್ತಿ ಇದ್ದರೆ ಪರವಾಗಿಲ್ಲ, ಸ್ವಲ್ಪ ಹೇಗೋ ಅಡ್ಜಸ್ಟ್ ಆಗುತ್ತೆ. ಯಾರಿಗೆ ದಿನ ಬೆಳಗ್ಗೆ 100 ರೂಪಾಯಿ 200 ರೂಪಾಯಿ ಕಡಿಮೆ ಅದಷ್ಟರಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಎಲ್ಲೋ ಯುದ್ಧ ನಡೆದು ಅದು ನಡೆದಂತ ಹೇಳಕತ್ತಾರೆ ಅವರು. ಆ ಯುದ್ಧದಿಂದ ಜನಸಾಮಾನ್ಯರಿಗೆ ಒತ್ತಡವಾಗ್ತದೆ ಹೊರತು ಶ್ರೀಮಂತರಿಗೆ ಏನು ಆಗ್ತಾ ಇಲ್ಲ. ಸ್ವಲ್ಪ ಅದೊಂದು ಟ್ರಿಕ್ಸ್ ಯೂಸ್ ಮಾಡತ್ತಾರೆ ಅವರು. ಒಮ್ಮೆಲೆ ಜನಸಾಮಾನ್ಯರು ರೊಚ್ಚಿಗೆ ಇರ್ತಾರ ಅಂತ ಅವ್ರ ಉದ್ದೇಶ ಇದೆ ರೀ ಅವ್ರು ಮೊದಲೇ. ಹಂಗಾಗಿ ಜನಕ್ಕೂ ಗೊತ್ತಾಗ್ಲಾರಂಗೆ ಮಾಡತ್ತಾರೆ ಅವರು. 50 ಪೈಸಾ 1 ರೂಪಾಯಿ 2 ರೂಪಾಯಿ ಅವರೊಂದು ಗಿಮಿಕ್ ಮಾಡತ್ತಾರೆ. ಸರ್ ಭಾಳ ಕಷ್ಟ ಆಗ್ಲತ್ತದ ಜನರಿಗೆ, ಸಾಮಾನ್ಯ ಜನರಿಗೆ ಜೀವನ ನಡೆಸೋದೇ ಭಾಳ ಕಷ್ಟ ಅದ ಸರ್. ಯಾಕಂದರೆ ಎಲ್ಲದ್ರ ರೇಟನ್ನು ಹೆಚ್ಚಿಗೆ ಆಗ್ಲತ್ತದ ಸರ್. ಊಟ ಮಾಡ್ತಕ್ಕಂಥ ಎಣ್ಣೆದಾಗಿರ್ಬೋದು, ಪೆಟ್ರೋಲ್ದಾಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇದು ಸಾಮಾನ್ಯ ಜನರಿಗೆ ತುಂಬ ತೊಂದರೆ ಆಗ್ಲತ್ತದ ಸರ್. ಸಾಮಾನ್ಯ ಜನರ ನೋವುಗಳಿಗೆ ಸ್ಪಂದಿಸ್ತಾ ಇಲ್ಲ ಸರ್. ಆದ ಕಾರಣ ಸರ್ಕಾರ ವಿಫಲ ಆಗಿದೆ ಸರ್. ಅದು ಸಾಧ್ಯ ಇಲ್ಲ ಸರ್. ಬೆಳಗ್ಗೆ ಆದರೆ ಎಲ್ಲರನ್ನೂ ಅವ್ರವ್ರ ಕೆಲಸಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಇರ್ತದೆ ಸರ್. ಅವಶ್ಯಕತೆ ಇರ್ತಂತೆ ಬೈಕ್ಗಳು ತೊಗೊಂಡಿರ್ತಾರೆ ಸರ್. ಮತ್ತು ಪೆಟ್ರೋಲ್ ಡೀಸೆಲ್ ಅದು ಬಳಕೆನ ಕಡಿಮೆ ಮಾಡಿರೋದು ಅದು ಹೆಂಗೆ ಸಾಧ್ಯ ಸರ್? ಹೊಸ ಗಾಡಿ ಕರೆದು ಇದು ಪೆಟ್ರೋಲ್ ಡೀಸೆಲ್ ಹಾಕ್ಲಿಕ್ಕೆ ಹಣ ಇಲ್ಲ ಸರ್. ಅದು EV ತೊಗೊಂಡು ಅದು ಹೆಂಗೆ ಸಾಧ್ಯ ಆಗ್ತದೆ ಸರ್? ಸಾಧ್ಯ ಆಗೋದಿಲ್ಲ ಸರ್. ದುಡಿಯೋ ತಿನ್ನೋರು ಹೆಂಗೆ ಮಾಡ್ಬೇಕು ರೀ? ಕೂಲಿ ನಾಲಿ ಮಾಡೋರು ಮಾಡಿದ್ರೆ ಈಗ ಪೆಟ್ರೋಲ್ ಹೆಚ್ಚಿಗೆ ಮಾಡ್ಕೊತ ಕುಂತರ ಹೆಂಗೆ ಆಗ್ತದೆ ಸರ್? ಮನೆ ಹೆಂಗೆ ನಡೆಸ್ಬೇಕು? ಪೆಟ್ರೋಲ್ಗೆ ರೊಕ್ಕ ಎಲ್ಲಿ ತರಬೇಕು? ಆದಂಗೆ ದಿನ ಹೆಚ್ಚಿಗೆ ಮಾಡ್ಕೊತ ಹೋದ್ರೆ ಬದುಕಬೇಕು ಹೆಂಗೆ ರೀ? ಕಷ್ಟ ಆಗ್ತದೆ. ಮತ್ತು ಪಗಾರ ನಮಗೆ ಕಮ್ಮಿ ಸಿಗ್ತದೆ ಕೆಲ್ಸ ಮ್ಯಾಗ ಹೋದ್ರೆ. ಮತ್ತು ನಾವು ಎಲ್ಲಿ ತರ್ಬೇಕ್ರಿ? ಮತ್ತು ಈಗ ಕೆಲ್ಸಕ್ಕೆ ಹೋಗ್ಬೇಕು, ಮನೆಗೆ ಕೊಂಡ್ಬೇಕ್ರಿ. ಅದಕ್ಕೆ ಸರ್ಕಾರಕ್ಕೆ ಯಾರನ್ನ ಹೇಳ್ಬೇಕ್ರಿ. ಇದು ಕಲಬುರಗಿ ನಾಗರಿಕರ ಆಕ್ರೋಶ. ಒಟ್ಟಾರೆ ಪೆಟ್ರೋಲ್ ಡೀಸೆಲ್ ದರ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇರುವಂಥದ್ರ ಬಗ್ಗೆ ಕಲಬುರಗಿ ನಾಗರಿಕರು ತೀವ್ರ ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ, ಬಡವರಿಗೆ ತೀವ್ರ ಸಂಕಷ್ಟ ಆಗ್ತಾ ಇದೆ. ಕೂಡಲೇ ಸರ್ಕಾರ ಬೆಲೆ ನಿಯಂತ್ರಣ ಮಾಡಬೇಕು ಅನ್ನುವಂತಹ ಆಗ್ರಹ ಕಲಬುರಗಿಯ ನಾಗರಿಕರಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.